ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕುಡಿಯುವ ನೀರಿನ ಪೂರೈಕೆ ಇಲ್ಲದೆ ಗೋಳಾಡ್ತಿದ್ದಾರೆ ಜನರು. ಪಾಪ ಅಲ್ಲಿ ನೀರು ಸರಬರಾಜು ಮಾಡುವಂತೆ ಗ್ರಾಮಸ್ಥರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ, ಆಗ್ರಹಿಸುತ್ತಿದ್ದಾರೆ. ಬನಹಟ್ಟಿ ಹಾಗೂ ಮೂಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಕಂಡು ಬಂದ್ಬಿಟ್ಟಿದೆ. ನೀರು ಸಿಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಮಲಪ್ರಭಾ ನದಿಯ ಮೂಲಕ ನೀರು ಪೂರೈಕೆ ಆಗ್ತಾ ಇರೋದು ವಿಳಂಬ ಆಗ್ತಾ ಇದೆ. 20 ದಿನಕ್ಕೆ ಒಂದ್ಸಾರಿ ನೀರು ಪೂರೈಕೆ ಮಾಡ್ತಾರೆ. 20 ದಿನಗಳ ಗಟ್ಟಲೆ ಕಾತ್ಕೊಂಡು ಕುತ್ಕೋಬೇಕಾ? ಗ್ರಾಮ ಪಂಚಾಯತಿ ವಿರುದ್ಧ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 2 ಗ್ರಾಮದಲ್ಲಿ ಸುಮಾರು 8,000 ಜನರಿದ್ದಾರೆ. ಕೊಡುವ ನೀರು ಕಲುಷಿತ, ನೀರಿನಲ್ಲಿ ಹುಳುಗಳಿದ್ದಾವೆ, ನೀರು ಕ್ಲೀನ್ ಇಲ್ಲ. ಆ ಕಲುಷಿತ ನೀರನ್ನ ಕುಡಿಬೇಕು. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ, ಇವೆಲ್ಲವನ್ನ ಕೂಡ ಅಧಿಕಾರಿಗಳು ಗಮನಿಸ್ತಾ ಇಲ್ವಾ? ಗ್ರಾಮದಲ್ಲಿರುವಂತಹ ಶುದ್ಧ ನೀರಿನ ಘಟಕ ಇದ್ರೂ ಕೂಡ ಇಲ್ಲದಂತಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳೇನು ಕಣ್ಮುಚ್ಕೊಂಡು ಕೂತಿದಾರ? ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಕುಡಿಯೋದಕ್ಕೆ ನೀರು ಕೊಡ್ತಾ ಇಲ್ಲ, ಅದು ನೀರು ಕೊಟ್ಟರೂ ಕೂಡ ಕಲುಷಿತ ಆಗಿರುವಂತಹ ನೀರು ಕೊಡ್ತಿದ್ದಾರೆ, ಹುಳುಗಳಿದ್ದಾವೆ, ಅದನ್ನೇ ಕುಡಿಯುವಂತಹ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೀವಿ. ಕೂಡಲೇ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಯಾವ ರೀತಿ ಆಗ್ರಹಿಸುತ್ತಿದ್ದಾರೆ ನೋಡಿ. ಪ್ರತಿಭಟನೆ ಮಾಡ್ತಿದ್ದಾರೆ, ಕೈಯಲ್ಲಿ ಬಿಂದಿಗೆಯನ್ನು ಹಿಡಿದುಕೊಂಡು ನಮಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಆಗಬೇಕು, ಅಧಿಕಾರಿಗಳು ನಮ್ಮ ಅಹವಾಲನ್ನ ಸ್ವೀಕರಿಸಬೇಕು ಅಂತ ಹೇಳಿ. ನೀರು ಒದಗಿಸಿದ ಭ್ರಷ್ಟ ಅಧಿಕಾರಿಗಳಿಗೆ ಕೂಡಲೇ ಕುಡಿಯುವ ನೀರನ್ನ ಒದಗಿಸಲೇಬೇಕು. ಬೇಕೇ ಬೇಕು, ಕುಡಿಯುವ ನೀರು ಒದಗಿಸಿದ ಭ್ರಷ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಕುಡಿಯುವ ನೀರು ಒದಗಿಸಿದ ತಾಲೂಕಾ ಆಡಳಿತಕ್ಕೆ, ಕುಡಿಯುವ ನೀರು ಒದಗಿಸಿದ ಸರ ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈಗ ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಠ ನೀರು ಬರೋದೂ ಇಲ್ರಿ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹಚ್ಚಿ ತರಬೇಕು. ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನಾರಗುಂಡ DBTಲಿಂದ ಅವ್ರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತಿ ಅವ್ರು ಏನು ಹೇಳ್ತಾರಂದ್ರೆ, ಒಂದು ದಿನಕ್ಕೆ 4 ಲಕ್ಷ ಲೀಟ್ರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟ್ರ್. ಹಂಗಾರೆ ಇನ್ನು 1,20,000 ಲೀಟ್ರ್ ಎಲ್ಲಿ ಹೋತಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ. ಇದನ್ನು ತಕ್ಷಣದಲ್ಲಿ ಅಧಿಕಾರಿ ಮೂಗನೂರು ಮತ್ತು ಕುರ್ಲಗರಿಗೆ ಸಂಬಂಧಪಟ್ಟಂಥ ಪಂಚಾಯತಿ ಏನೈತಿ, ಈ ಪಂಚಾಯತಿದ ನೀರಿನ ಸಮಸ್ಯೆ ಇವತ್ತು ಇನ್ನಿರಲ್ಲ. ಹೆಂಗೈತಿ ಅಂತಂದ್ರೆ ಮಳೆಗಾಲದೊಳಗೂ 12 ದಿವಸಕ್ಕೆ ನೀರು ಬರ್ತಾವೆ, ಚಳಿಗಾಲದೊಳಗೂ 12 ದಿವಸಕ್ಕೆ ಬರ್ತಾವೆ, ಬೇಸಿಗೆ ಒಳಗೂ 12 ದಿವಸಕ್ಕೆ ಬರ್ತಾವೆ. ಆದರೆ ಬೇಸಿಗೆ ಒಳಗೆ ಏನಾಗಂತಂದ್ರೆ 12ರಿಂದ 20 ದಿವಸಕ್ಕೆ ಹೋಗತಿ. ಅಂದ್ರೆ ಇದ್ರ ಅಭಾವ ಎಲ್ಲೈತಿ, ಪ್ರಾಬ್ಲಮ್ ಎಲ್ಲೈತಿ ನಮ್ಗೆ ಅರ್ಥ ಆಗೋಲ್ಲ. ಏನೋ ಬೇಸಿಗೆ ಒಳಗೆ ನೀರಿನ ಪ್ರಮಾಣ ಅಲ್ಲಿಂದ ಬಿಡ್ತಕ್ಕಂಥದ್ದು ವೇರಿಯೇಷನ್ ಐತಿ ಅಥವಾ ಇಲ್ಲಿ ಬರ್ತಕ್ಕಂಥ ವೇರಿಯೇಷನ್ ಐತಿ ಅಂತ ನಾವು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ದೊಡ್ಡೂರು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ದೊಡ್ಡೂರು, ನಾವು ಗಮನಿಸಿದಾಗೆ ಕುಡಿಯುವ ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಅನುಭವಿಸ್ತಿದ್ದಾರೆ ಅದು ಹೇಳಿ ಕೇಳಿ. 20 ದಿನಕ್ಕೆ ಒಂದ್ಸತಿ ನೀರನ್ನ ಕೊಡ್ತಿದ್ದಾರೆ. ಅಟ್ಲೀಸ್ಟ್ ಕ್ಲೀನ್ ಆಗಿರುವ ನೀರನ್ನ ಕೊಡ್ತಾರೆ, ಅದು ಇಲ್ಲ. ಕಲುಷಿತವಾಗಿರುವಂತಹ ನೀರನ್ನ ಕೊಡ್ತಿದ್ದಾರೆ, ಹುಳ ಇದಾವಂತೆ. ಅಲ್ಲಿರುವಂತಹ ಜನರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಇದೇನು ಕಾಣಿಸ್ತಾ ಇಲ್ವಾ? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಹೆಂಗೆ? ಪ್ರಾರಂಭ ಆಗ್ತಿದೆ ಸರ. ಇದೀಗ ಒಂದು ಕಡೆ ಬಿಸಿಲಿನ ಬರ ಆದ್ರೆ ಇನ್ನೊಂದು ಕಡೆ ನೀರಿನ ಬರ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಹಾಗೂ ಮೂಗನೂರು ಗ್ರಾಮದಲ್ಲಿ ಸುಮಾರು 20 ದಿನಗಳಿಂದಲೂ ಕೂಡ ಜನರು ನೀರಿಲ್ಲದೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ನೀರನ್ನು ಕೂಡ ಗ್ರಾಮ ಪಂಚಾಯತಿಯವರು ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಶುದ್ಧ ಕುಡಿಯುವ ನೀರು ಕೂಡ ಅವರಿಗೆ ಲಭ್ಯ ಆಗ್ತಿಲ್ಲ. ಕಾರಣ ಏನಂತಂದ್ರೆ ಶುದ್ಧ ಕುಡಿಯುವ ನೀರಿನ ಕಡೆ ಕೂಡ ಕೆಟ್ಟು ನಿಂತಿದ್ದು, ಅದಕ್ಕೆ ದುರಸ್ತಿ ಭಾಗ್ಯ ಕೂಡ ಇದುವರೆಗೂ ಗ್ರಾಮ ಪಂಚಾಯತಿಯವರು ಕಲ್ಪಿಸಿಲ್ಲ. ಜೊತೆಗೆ 20 ದಿನಕ್ಕೊಮ್ಮೆ ನೀರು ಬಿಟ್ಟರು ಕೂಡ ಆ ನೀರು ಕಲುಷಿತವಾಗಿ ನಲ್ಲಿಗಳಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ಆ ನೀರನ್ನ ಬಳಸೋದು ಹೇಗೆ ಅಂತ ಗ್ರಾಮಸ್ಥರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
ಹಾಗಾಗಿ ನಮ್ಮ ಗೋಳು ಕೇಳೋರು ಯಾರು ಅಂತ ಗ್ರಾಮಸ್ಥರು ಚಂಡಾಮಂಡಲವಾಗಿದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿವ್ಯ, ಒಂದ್ ಕಡೆ ಏನು 20 ದಿನಗಳಿಗೊಮ್ಮೆ ನೀರು ಏನು ಬಿಡ್ತಾ ಇದ್ದಾರೆ, ಆ ನೀರು 20 ದಿನಗಳು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಗ್ರಾಮದಲ್ಲಿ ಸಾಧ್ಯವಾಗ್ತಿಲ್ಲ. ಕಾರಣ ಗ್ರಾಮಸ್ಥರು ಪ್ರತಿನಿತ್ಯ ಹಿಂದೆ ನೀರನ್ನ ಬಿಡ್ತಾ ಇದ್ದು, ಹಾಗಾಗಿ ಬೇಸಿಗೆ ಪ್ರಾರಂಭವಾಗಿದ್ದರೆ ಈಗ 20 ದಿನಗೊಮ್ಮೆ ಬಿಡ್ತಿರೋ ಕಾರಣಕ್ಕಾಗಿ ಜನರು ಯಾವುದೇ ಒಂದು ನೀರಿನ ಸಂಗ್ರಹಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ಪ್ರತಿನಿತ್ಯ 2-3 ಕಿಲೋಮೀಟರ್ ಗಟ್ಟಲೆ ಅವರು ಪ್ರಯಾಣವನ್ನು ಬೆಳೆಸಿ ಕೊಡಗಳಲ್ಲಿ ನೀರನ್ನ ತರ್ತಾ ಇರುವಂತದ್ದು ಕೂಡ ಗ್ರಾಮಸ್ಥರಿಗೆ ಇದೀಗ ತೊಂದರೆ ಆಗಿದೆ. ಹಾಗಾಗಿ ಕೂಡಲೇ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡುವಂತೆ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ. ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೇಕಾಗತ್ತೆ ಅಂತ ಗ್ರಾಮ ಪಂಚಾಯತಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೀಪಾ, ಎಸ್ ಶರಣು ದೊಡ್ಡೂರು, ಈಗ ನಾವು ಗಮನಿಸಿದಾಗೆ ಕೈಯಲ್ಲಿ ಬಿಂದಿಗೆ ಹಿಡ್ಕೊಂಡ ಪ್ರತಿಭಟನೆ ಮಾಡ್ತೀವಿ. ಏನಾದ್ರೂ ಅಧಿಕಾರಿಗಳು ಆ ಜಾಗಕ್ಕೆ ಆಗಮಿಸಿದ್ರ, ಹೆಂಗೆ ಅವರ ಅಹವಾಲನ್ನ ಏನಾದ್ರೂ ಸ್ವೀಕರಿಸಿದಾರ, ಆಯ್ತು ನಾವು ಮಾಡ್ಕೊಡ್ತೀವಿ ಅನ್ನುವಂತ ಭರವಸೆ ಏನಾದ್ರೂ ಕೊಟ್ರ, ಹೆಂಗೆ? ಹೌದು ದೀಪ, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದ್ರು ಕೂಡ ಅವರು ಕಾಟಾಚಾರಕ್ಕೆ ಏನೋ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದೀಗಾಗಲೇ 20 ದಿನಗಳಾದ್ರೂ ಕೂಡ ನೀರನ್ನ ಬಿಡ್ತಾ ಇಲ್ಲ, ನಮ್ಗೆ ನೀರನ್ನ ಬಿಡಿ ಅಂತ ಗ್ರಾಮಸ್ಥರು ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಅವರು ಇವತ್ತು ಬಿಡ್ತೇವೆ, ನಾಳೆ ಬಿಡ್ತೇವೆ ಅಂತ ಕಾಟಾಚಾರದ ಉತ್ತರವನ್ನ ಕೊಡ್ತಾ ಇದ್ದಾರೆ ಹೊರತು ನೀರನ್ನು ಬಿಡುವಂತಹ ಏನು ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಗ್ರಾಮಸ್ಥರು ಕೂಡ ಎಲ್ಲೋ ಒಂದ್ ಕಡೆ ರೋಚಿವಾಗಿದ್ದು, ಇದೇನಪ್ಪ ನಮ್ಮ ಗ್ರಹಚಾರ ಏನಿದು, ಬಿರು ಬೇಸಿಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಗದಗ ತಾಲೂಕಿನ ಏನು ಬನಹಟ್ಟಿ ಹಾಗೂ 300 ಗ್ರಾಮ ಇದ್ದಾವೆ, ಅವು ಸರಿಸುಮಾರು ಒಂದು 8,000 ಜನಸಂಖ್ಯೆಯನ್ನು ಹೊಂದಿದಂತ ಗ್ರಾಮ. ಇಂತಹ ಗ್ರಾಮಗಳಿಗೆ ನೀರು ಪೂರೈಕೆ ಆಗದೆ ಇದ್ರೆ ಹೇಗೆ ಅಂತ ಕೂಡ ಜನರು ತಮ್ಮ ಅಳಲನ್ನ ಇದೀಗ ತೋಡಿಕೊಂಡಿರತಕ್ಕಂಥದ್ದು. ದೀಪ, ಆದ್ರೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ಹಾರಿಕೆ ಉತ್ತರವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೀಪ, ಎಸ್ ಶರಣು ದೊಡ್ಡೂರು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.